ಹೋಟೆಲ್ ಕಾರ್ಯಕ್ರಮಗಳಿಗೆ ಗ್ಯಾಸ್ನ ಸಿಲಿಂಡರ್ ಅಭಾವ ಆಗ್ತಾ ಇದೆ. ವಹಿವಾಟು ಕಡಿತದಿಂದಾಗಿ ರೈತರು ಮತ್ತು ವ್ಯಾಪಾರಿಗಳಿಗೂ ಲಾಸ್ ಆಗಿದೆ. ಹೋಟೆಲ್ ಕಾರ್ಯಕ್ರಮಗಳಿಗೆ ಗ್ಯಾಸ್ ಸಿಲಿಂಡರ್ ಅಭಾವದಿಂದಾಗಿ ವಹಿವಾಟು ಕಡಿತದಿಂದಾಗಿ ರೈತರು ಮತ್ತು ವ್ಯಾಪಾರಿಗಳಿಗೆ ಲಾಸ್ ಆಗ್ತಾ ಇದೆ. ಟೊಮೊಟೊ ಮಾರಾಟ ಆಗದೆ ತರಕಾರಿ ಬೆಳೆದಂತಹ ರೈತರಿಗೆ ಆತಂಕ ಆಗ್ತಾ ಇದೆ. ಈಗ ರೈತರು ಬೆಳೆ ಬೆಳೀತಾರೆ, ತರಕಾರಿಗಳಿರಬಹುದು, ಸೊ ಹಣ್ಣು ಹಂಪಲುಗಳಿರಬಹುದು, ಅದನ್ನು ಎಲ್ಲಿ ಕೊಡ್ತಾರೆ? ಈಗ ಬಹಳಷ್ಟು ಹೋಟೆಲ್ನವರು ತೆಗೆದುಕೊಳ್ತಾರೆ ತರಕಾರಿಗಳನ್ನ. 13 kg ಟೊಮೊಟೊ ಬಾಕ್ಸ್ ನೋಡಿ, 150 ರೂಪಾಯಿ, 250ರವರೆಗೆ ಮಾರಾಟ ಆಗ್ತಾ ಇತ್ತು. 150 ರೂಪಾಯಿಯಿಂದ 250ರವರೆಗೆ ಮಾರಾಟ. ಆದರೆ ಟೊಮೊಟೊ ಕೊಂಡ್ಕೊಳ್ಳೋರ ಸಂಖ್ಯೆಯಲ್ಲಿ ಇಳಿಕೆ ಆಗ್ತಾ ಇದೆ. ನಿತ್ಯ ನೋಡಿ 40ರಿಂದ 50 ಬಾಕ್ಸ್ ಪ್ರತಿ ವ್ಯಾಪಾರಿ ಹೋಟೆಲ್ ಸರಬರಾಜು ಮಾಡ್ತಾ ಇದ್ರು. ಆದರೆ ಈಗ ಟೊಮೊಟೊ ಮಾರಾಟವನ್ನ ಮಾಡಲಿಕ್ಕೆ ವ್ಯಾಪಾರಿಗಳು ಹರಸಾಹಸ ಪಡ್ತಿದ್ದಾರೆ. ಇಂತಿಷ್ಟು ಅಂತ, ಇಷ್ಟು ಬಾಕ್ಸ್ ಅಂತ ಹೇಳಿ ಹೋಟೆಲ್ಗಳಿಗೆ ಜಾಸ್ತಿ ಹೋಗ್ತಾ ಇತ್ತು. ಈಗ ಮನೆ ಬಳಕೆಗೆ 1 kg ತಗೊಳ್ತೀವಿ ಅಷ್ಟೇ ನಾವು, ಅಲ್ವಾ? 1 kgನೂ ಏನು 2-3 ದಿನ ಬರೆಸ್ತೀವಿ ಅದನ್ನು, ಅಥವಾ ವಾರಾನ್ಗಟ್ಲೆ ಬರೆಸ್ತೀವಿ. ಬಟ್ ಹೋಟೆಲ್ಗಳಲ್ಲಿ ಬಾಕ್ಸ್ ಗಟ್ಟಲೆ ಹೋಗ್ತಾ ಇತ್ತು. ಬಟ್ ಈಗ ಅದು ಹಾಗೆ ಉಳ್ಕೊಳ್ತಾ ಇದೆ. ತರಕಾರಿಗಳೆಲ್ಲವೂ ಕೂಡ ಬೀನ್ಸು, ಕ್ಯಾರೆಟು, ಮತ್ತೊಂದು ಸೊಪ್ಪು, ಮೆಣಸಿನ್ಕಾಯಿ, ಹೀಗೆ ಪ್ರತಿಯೊಂದು. ಇದು ಬರೀ ಟೊಮೊಟೊ ಕೇಸ್ ಮಾತ್ರ ಅಲ್ಲ. ರೈತರು ಅವ್ರು ಏನು ಬೆಳೆದಿದ್ರು ಬೆಳೆಗಳು ಈಗೆಲ್ಲ ಹಾಗೆ ಉಳ್ಕೊಳ್ತಾ ಇದೆ, ತಗೊಳ್ಳೋರೇ ಇಲ್ಲದೆ. ಜೊತೆಗೆ ಅದು ಬೇರೆ ಕಡೆಗೂ ಹೋಗ್ತಾ ಇಲ್ಲ. ಸೊ ಈ ಕಡೆ ಇಲ್ಲೂ ಹೋಟೆಲ್ನವರು ಕೂಡ ತಗೊಳ್ತಾ ಇಲ್ಲ. ವ್ಯಾಪಾರನೇ ಕಡಿಮೆ ಆಗಿದೆ. ಹೋಟೆಲ್ ಅವರು ಎಲ್ಲ ಸಿಲಿಂಡರ್ ಜಾಸ್ತಿ ಆಗಿರೋದ್ರಿಂದ ಯಾರು ಹೋಟೆಲ್ ಅವ್ರು ಬರ್ತಾ ಇಲ್ಲ. ಅದರಿಂದ ನಮ್ಗೆ ವ್ಯಾಪಾರನೂ ಡಲ್ ಆಗಿದೆ. ಟೊಮೊಟೊ ರೇಟು ಒಂದಿನ ಇದ್ದಿದ್ದು ಇನ್ನೊಂದ್ ದಿನ ಇರ್ತಾ ಇಲ್ಲ ರೇಟು. ಅದರಿಂದ ನಮಗೆ ತೊಂದರೆ ಆಗ್ತಾ ಇದೆ ಮೇಡಮ್. ಕೆಜಿ 20 ರೂಪಾಯಿ ಮಾರ್ತಾ ಇದೀವಿ ಮೇಡಮ್, 15 ರೂಪಾಯಿ, 20 ರೂಪಾಯಿ. ಹೋಟೆಲ್ ಅವರು ಮಾಮೂಲು ನಡೀತಾ ಇತ್ತು ಮೇಡಮ್. ಒಂದಿನ 50 ಬಾಕ್ಸು 30 ಬಾಕ್ಸು ಹೋಗ್ತಾ ಇತ್ತು. ಇವಾಗ 10-15 ಬಾಕ್ಸು ಮಾರಕ್ ಕಷ್ಟ ಆಗ್ತಾ ಇದೆ ಮೇಡಮ್. ಕಷ್ಟ ಆಗ್ತಾ ಇದೆ ಮೇಡಮ್. ವ್ಯಾಪಾರನೇ ಕಡಿಮೆ ಆಗಿದೆ. ಹೋಟೆಲ್ ಅವರು ಎಲ್ಲ ಸಿಲಿಂಡರ್